ನಮಸ್ಕಾರ. ಈಶ್ವರ್ ನಮಸ್ಕಾರ. ಬಾಲಕೃಷ್ಣ, ಅಮೃತ ಅವರು, ಶ್ರೀಕಾಂತ್, ಚೇತನ್, ರಾಜ್ಮೋಹನ್, ಚಂದ್ರು ಅಂಡ್ ಅವರು ಗೌರಹರಿ ಅವರು ತುಂಬಾ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್. ಹನುಮಾನ್ ಸಿನಿಮಾ ನೋಡಿದೆ, ವಿಜುವಲ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಸರ್, ಮೈಂಡ್ ಬ್ಲೋಯಿಂಗ್. ಚಂದ್ರು ಆಕ್ಚುಲಿ ಏನೇನು ಮಾಡಿದ್ರು ಒಂದು ಸ್ವಲ್ಪ ಸ್ಟೈಲಾಗಿ ಮಾಡ್ತಾರೆ, ಆಡಂಬರ ಜಾಸ್ತಿ, ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಮಾತಾಡ್ಬೇಕಾದ್ರೆ ಅವ್ರ ಬಗ್ಗೆ ಮಾತಾಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಮಾತಾಡೋದಲ್ಲ, ಬಟ್ ನಾನು ಇಷ್ಟಪಟ್ಟು ಮಾತಾಡ್ತೀನಿ ಇದ್ರ ಬಗ್ಗೆ, ಯಾಕಂದ್ರೆ ತುಂಬಾ ಇಂಟ್ರೆಸ್ಟ್ ಸಿನಿಮಾ ಬಗ್ಗೆ ಆಗಲಿ. ನನಗೆ ಆಕ್ಚುಲಿ ಅವ್ರ ಫಿಲ್ಮ್ಸ್ ಮಾಡಬೇಕಾದ್ರೆ ಅವೆಲ್ಲ ತುಂಬಾ ಎಮೋಷನಲ್ ಕನೆಕ್ಟ್ ಆಗ್ತಾರೆ. ಎಮೋಷನಲಿ ಎಸ್ಪೆಷಲಿ ಈ ತಂದೆ ಸೆಂಟಿಮೆಂಟ್ ಬಹಳ ಚೆನ್ನಾಗಿ ಅವರು ಹ್ಯಾಂಡಲ್ ಮಾಡಿ. ಮೈಲಾರಿ ಫಸ್ಟ್ ಫಿಲ್ಮ್ ನಾನು ಮಾಡ್ಬೇಕಾದ್ರೆ ಅವ್ರ ಜೊತೆಲಿ ಆ ಕನೆಕ್ಷನ್ ತುಂಬಾ ಚೆನ್ನಾಗಿತ್ತು. ನನಗೆ ಯಾವಾಗ ತಂದೆ ಸಂದ್ ಒಂದು ಬಾಂಧವ್ಯ ಬರುತ್ತೋ ಅದರಲ್ಲಿ ಐ ಥಿಂಕ್ ಚಂದ್ರಿಗೂ ಅವ್ರ ತಂದೆಗೂ ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ. ಯಾಕಂದ್ರೆ ಇದ್ರಲ್ಲಿ ನೋಡಿದ್ರೆ ಮಗ ಒಬ್ಬನೇ ತಂದೆ ವಯಸ್ಸಿನ ಕೊನೆಯವರು ತಗೊಂಡೋಗ ಜೊತೆಲಿ. ಯಾಕಂದ್ರೆ ಶಿವರಾಜ್ ಕುಮಾರ್ ಇಲ್ಲ ಚಂದ್ರು ಅವ್ರ ಫಾದರ್ಸ್ ಆಗಲಿ ಪಕ್ಕದಲ್ಲಿ ಬರೋದು ಕೊನೆವರೆಗೂ ಅವ್ನ ಸಾಯೋವರೆಗೂ ಆ ಹೆಸರು ಬರ್ತಾನೆ ಇರುತ್ತೆ ನನ್ನ ಜೊತೆಲಿ. ಸೊ ಅಷ್ಟೊಂದು ಬಾಂಡೇಜ್ ಇದೆ. ಬಟ್ ತಾಯಿ ಬೇರೆ, ತಾಯಿ ಮಮತೆ, ಪ್ರೀತಿ, ಸಲಹೆ ಮಕ್ಕಳ ಜೊತೆ. ಬಟ್ ತಂದೆ ಬಾಂಡೇಜೇ ಬೇರೆ. ಬಿಕಾಸ್ ಮಗನ ಜೊತೆಲೇ ಬರ್ತಾ ಇರ್ತದೆ ಯಾವಾಗ ಹೆಸರು. ತುಂಬಾ ಖುಷಿ ಆಯ್ತು. RC ಸ್ಟುಡಿಯೋಸ್ ಫಸ್ಟ್ ಪಿಕ್ಚರ್, ಐದು ಸಿನಿಮಾದಲ್ಲಿ ಫಸ್ಟ್ ಪಿಕ್ಚರ್. ರಾಜ್ಮೋಹನ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ತುಂಬಾ ಇಷ್ಟವಾದ ಅಸೋಸಿಯೇಟ್ ಡೈರೆಕ್ಟರ್. ಅಸೋಸಿಯೇಟ್ ಆಕ್ಚುಲಿ ಮುಂಚೆ ಡೈರೆಕ್ಟ್ ಮಾಡಿದ್ರು. ಅವ್ರ ಫ್ರೆಂಡ್ಗೋಸ್ಕರ ಬಂದು ನಮ್ಮ ವಿಜಯ್ ಮಿಲ್ಟನ್ ನಂದು ಒಂದು ಸಿನಿಮಾ ಮಾಡಿದ್ರು, ಬೈರಾಗಿ ಅಂತ. ಆ ಸಿನಿಮಾದಲ್ಲಿ ಮಾಡಿದ್ರು. ನಾನು ಅವ್ರ ಹೇಳಿದೆ ಈತನಲ್ಲಿ ಒಳ್ಳೆ ನನಗೊಂದು ಸಬ್ಜೆಕ್ಟ್ ಹೇಳಿದ್ರು. ಆತ ತುಂಬಾ ನಾಲೆಡ್ಜ್ ಇದೆ, ಅವ್ರಿಗೆ ತುಂಬಾ ನಾಲೆಡ್ಜ್ ಇದೆ. ಈ ಫಾದರ್ ಟೈಟಲ್ ಕೇಳಿದ ತಕ್ಷಣ ಅನ್ಕೊಂಡಾಯ್ತು ಏನೋ ವಿಷಯ ಇರಬೇಕು. ಬಟ್ ತುಂಬಾ ಒಳ್ಳೆ ಟೆಕ್ನಿಷಿಯನ್. ಇವಾಗ ಹೇಳ್ತೀನಿ ನಾನು, ದಿಸ್ ಬಾಯ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ಗುಡ್ ಡೈರೆಕ್ಟರ್. ತುಂಬಾ ಒಳ್ಳೆ ಡೈರೆಕ್ಟರ್ ಆಗ್ತಾರೆ ಅವರು. ನನಗೆ ತುಂಬಾ ನಂಬಿಕೆ ಇದೆ ಅವ್ರ ಮೇಲೆ. ಡಾರ್ಲಿಂಗ್ ಕೃಷ್ಣ ಅಷ್ಟೇ, ವರ್ಕ್ ವೆರಿ ಹಾರ್ಡ್. ಅವ್ರ ಕರಿಯರ್ ಇಂದ ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡ್ಬಂದಿದ್ದೀನಿ, ಸ್ಟ್ರಗ್ಲಿಂಗ್ ಪೀರಿಯಡ್ ಇಂದ ಕೃಷ್ಣ ನೋಡ್ಕೊಂಡ್ಬಂದಿದ್ದೀನಿ. ಈ ವರ್ಕ್ ಸೋ ಹಾರ್ಡ್, ಟುಡೇ ಇಸ್ ಮೇಡ್ ದಿಸ್ ವೇ. ಅಂಡ್ ಕ್ರಿಕೆಟ್ ಸರಿ, ಅಲ್ಲೂ ಕಿಂಗ್. ಇವನ್ ಇನ್ ದ ಸಿನಿಮಾ ಲ್ಯಾಂಗ್ವೇಜ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರ ವೈಫ್ ಬಂದಿದ್ದಾರೆ, ಮೋಹನ ಅವರು. ಐ ಥಿಂಕ್ ಅವ್ರಿಗೂ ಆಲ್ ದ ಬೆಸ್ಟ್. ಅಂಡ್ ಅಮೃತ ಅವ್ರಿಗೂ ಅಷ್ಟೇ ಆಲ್ ದ ಬೆಸ್ಟ್. ಅವ್ರದ್ದು ಬಡವರಾಸ್ಕಲ್ ಸಿನಿಮಾನ ಹೋಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಆಲ್ ದ ಬೆಸ್ಟ್ ಫಾರ್ ದೆಮ್. ಅಂಡ್ RC ಸ್ಟುಡಿಯೋಸ್ಗೆ 5 ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಇದು. ಇನ್ನೂ 4 ಸಿನಿಮಾ ಅಷ್ಟೇ ಸ್ಮೂತ್ ಆಗಿ ಆಗ್ಲಿ ಅವ್ರಿಗೆ. ಚಂದ್ರು ಮಾಡ್ತಾರೆ ಆ ತರ ಒಂದು ತಾಕತ್ತಿದೆ ಅವ್ರಿಗೆ. ತುಂಬಾ ಒಳ್ಳೆ ಮನುಷ್ಯ, ಬೇಸಿಕಲಿ ಒಳ್ಳೆ ಮನುಷ್ಯ. ಸೊ ಅವ್ರ ಜೊತೆ ಹೋದಾಗ ಸಿನಿಮಾ ಯಾರೋ ಬಂದು ಮಾಡ್ಬೇಕಂತ ಅನ್ಸುತ್ತೆ ಅವ್ರ ಸಿನಿಮಾನ. ಅಷ್ಟೊಂದು ಒಳ್ಳೆ ಬುದ್ಧಿ ಅವ್ರಿಗೆ. ಅಂಡ್ ಲಾಸ್ಟ್ ಟೈಮ್ ಅವ್ರು ಕಬ್ಜಾಲು ಅಷ್ಟೇ ಒಂದು ಸ್ಮಾಲ್ ಒಂದು ಗೆಸ್ಟ್ ಒಂದು ಮಾಡೋದು. ಆ ಟೈಮ್ ಏನೋ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು, ಯಾರೋ ಅವ್ರು ಬೇಕಂತ ಮಾಡಿದ್ರು. ಇದು ಚಂದ್ರಿಗೆ ಯಾರು ಸೇರಿಸ್ಬೇಡ, ಶಿವಮಣಿ ಸೇರಿಸಲ್ಲ ಅಂತ ಹೇಳ್ತೀವಿ. ಅದೆಲ್ಲ ಸುಮ್ಮನೆ. ವೈರಲ್ ನಮಗೆ ತುಂಬಾ ಈಸಿ ಆಗಿದೆ. ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಿಟ್ಟಿದೆ ಗೊತ್ತಾ, ನಾವು ಆಟ ಸಮಾಂತರ ಆಗ್ಬಿಟ್ಟಿದೆ. ಯಾತಕ್ಕೂ ಸೋಷಿಯಲ್ ಮೀಡಿಯಾ ನಾವಿದ್ದ ಕಾಲ ಚೆನ್ನಾಗಿತ್ತು ಅವಾಗ, ಚೆನ್ನಾಗಿತ್ತು. ನಾವಿದ್ದೇ ಗೊತ್ತಾವಾಗ ಪುಣ್ಯ ಮಾಡಿದ್ದೆ ನಾವೇನೆ. ಇವಾಗಲೇ ಎರಡು ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಒಳ್ಳೆಯದಕ್ಕೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಎಲ್ಲದಕ್ಕೂ ಯಾರು ಹೇಳಿದ್ರೆ ನಿಮ್ಗೇನು ಒಂಥರ ಯೂನಿವರ್ಸಿಟಿ ಕ್ರಿಯೇಟ್ ಮಾಡಿ ನೀವು, ದಟ್ಸ್ ರಾಂಗ್. ಬಟ್ ಒಂದೇ ಕಾಲ ಬರುತ್ತೆ, ದೇವರಿದ್ದಾನೆ ಬಿಡಲ್ಲ. ಕಷ್ಟ ಆಗುತ್ತೆ ಅವ್ರಿಗೆ, ಬೇಡ. ಇವಾಗ ಇರ್ತೀವಿ ಸೋಷಿಯಲ್ ಮೀಡಿಯಾ. ದಯವಿಟ್ಟು ಒಳ್ಳೇದು ಮಾಡಿ, ಕೆಟ್ಟದ್ದು ಮಾಡಕ್ ಹೋಗ್ಬೇಡಿ. ಯಾರು ಏನನ್ನ ನೀವು ಏನೇನ್ ಮಾಡಿದ್ರೆ ಯಾರನ್ನೂ ಸಪ್ರೇಟ್ ಮಾಡಕ್ಕಾಗಲ್ಲ. ಚಂದ್ರನ ಒಂದು ಬಾಂಧವ್ಯ ಯಾವಾಗ ಇರುತ್ತೆ. ನಾವೇನಾಯ್ತು ನಾವು ಸ್ಟೇಟಸ್ ಚಂದ್ರಿಗೆ ಹೇಳ್ತೀವಿ, ಯಾಕೆ ನಿಮಗೆ ಹೇಳ್ಬೇಕು? ದಯವಿಟ್ಟು ಅದೆಲ್ಲ ಕೆಲಸ ಮಾಡಬೇಡಿ. ದಯವಿಟ್ಟು ಒಳ್ಳೆ ಕೆಲಸ ಮಾಡಿ. ಇದೊಂದು ಒಳ್ಳೆ ಮೀಡಿಯಂ ಇದೆ, ಈ ಮೀಡಿಯಂನ ಕೆಡಿಸ್ಬೇಡಿ. ಒಂದು ಎಥಿಕ್ಸ್ ಅಂತ ಇರುತ್ತೆ, ಜರ್ನಲಿಸಂ ಎಥಿಕ್ಸ್ ಅಂತ ಇರುತ್ತೆ. ಆ ಎಥಿಕ್ಸ್ ನ ಫಾಲೋ ಮಾಡಬೇಕು. ಅವಾಗಿತ್ತು ಎಥಿಕ್ಸ್, ಇವಾಗೆಲ್ಲ ಎಥಿಕ್ಸ್ ಇಲ್ಲ, ಬಿಥಿಕ್ಸ್ ಇಲ್ಲ. ಎಲ್ಲ ನೀವು ಮಾಡಿದ್ದೆ ರಾಜ್ಯ ಆಗೋಯ್ತು. ದಯವಿಟ್ಟು ಅದು ಮಾಡಬೇಡಿ. ಈಗ ನಾವು ಎಷ್ಟು ರೆಸ್ಪೆಕ್ಟ್ ಇರ್ತೀವಿ ಅಷ್ಟೇ ರೆಸ್ಪೆಕ್ಟ್ ನಮಗೂ ಕೊಡಬೇಕು, ಪ್ರತಿಯೊಬ್ಬರು ಕೊಡಬೇಕು. ಅದು ಜೀವನ. ಅದು ಬಿಟ್ಬಿಟ್ಟು ಇಷ್ಟ ಬಂದಂಗೆ ಏನ್ ಬೇಕಾದ್ರೆ ಆ ಕಡೆ ಹೋದ್ರೆ ಹೆಂಗೆ? ದಯವಿಟ್ಟು ಇದು ಮಾಡಿ. ನಿಮಗೆ ತಮಾಷೆ ಅನ್ಸ್ಬೋದು, ಬಟ್ ನಿಮ್ ಮನೆ ಒಲೆ ಉರಿಯೋಕೆ ಇನ್ನೊಂದು ಮನೆಗೆ ಒಲೆನ ಆರ್ಸಕ್ ಹೋಗ್ಬೇಡಿ. ಅವಾಗಲೇ ಅದು ತುಂಬಾ ಕಷ್ಟ ಆಗುತ್ತೆ, ನಿಮಗೆ ಡೇಂಜರ್ ಆಗುತ್ತೆ. ಇಷ್ಟ ಹೇಳ್ತಾ ಚಂದ್ರ, ಆಲ್ ದ ಬೆಸ್ಟ್. ಡೋಂಟ್ ವರಿ,
ಯಾವ ಮೀಡಿಯಾ ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಮೀಡಿಯಾ ಒಬ್ಬರು ಚೆನ್ನಾಗಿರ್ಬೇಕಾದ್ರೆ ಇನ್ ಯಾವ ಮೀಡಿಯಾ ಅದನ್ನ ಏನ್ ಮಾಡೋಕ್ಕಾಗತ್ತೆ. ಆಲ್ ದಿ ಬೆಸ್ಟ್.